ಹಾಗಾಗಿ ಆರ್ಥಿಕವಾಗಿ ಸದೃಢವಾಗಿದ್ದಂತಹ ಕರ್ನಾಟಕವನ್ನ ಸಾಲದ ಸುಳಿಗೆ ಸಿಲುಕಿಸುವಂತಹ ಮಟ್ಟಕ್ಕೆ ಅತ್ಯಂತ ದಯನೀಯ ಸ್ಥಿತಿಗೆ ಈ ಕರ್ನಾಟಕವನ್ನ ತಂದು ನಿಲ್ಲಿಸಿದ ಅಪಕೀರ್ತಿ ಈ ಸರ್ಕಾರಕ್ಕೆ ಸಲ್ಲುತ್ತೆ. ಹಾಗಾಗಿ ಅಭಿವೃದ್ಧಿ ಶೂನ್ಯ, ಭ್ರಷ್ಟಾಚಾರದಲ್ಲಿ ಸಂಪೂರ್ಣವಾಗಿ ಮುಳುಗಿರುವಂತಹ ಸರ್ಕಾರ, ಎಲ್ಲ ಸಚಿವರು ಬಹುತೇಕ ಒಂದಲ್ಲ ಒಂದು ಭ್ರಷ್ಟಾಚಾರದಲ್ಲಿ ಮುಳುಗಿರುವಂತದ್ದು ಕಾಣ್ತಾ ಇದೆ. ಕಾರ್ಮಿಕ ಇಲಾಖೆಯಲ್ಲಿ ಕಾರ್ಮಿಕರ ಅಭಿವೃದ್ಧಿಗಾಗಿ ಇರುವಂತಹ ಕಾರ್ಮಿಕ ಕಲ್ಯಾಣ ನಿಧಿಯನ್ನ ಕಾರ್ಮಿಕರ ಆರೋಗ್ಯ ತಪಾಸಣೆ ಮಾಡಿದೀವಿ ಅಂತ ಹೇಳಿ ಆರೋಗ್ಯ ತಪಾಸಣೆ ಮಾಡಲಾರದೆ ಬಿಲ್ ಅನ್ನ ತೆಗೆದಿದ್ದಾರೆ. ಈ ಆರೋಪ ಸಂತೋಷ್ ಲಾಡ್ ಅವರ ಮೇಲೆ. ಕೆಐಡಿಬಿಯಲ್ಲಿ ಪ್ಲಾಟ್ಗಳನ್ನ ಹಂಚೋದಕ್ಕೆ ಮುಂಚೆನೆ ಕೋಟಿಗಟ್ಟಲೆ ಹಣವನ್ನ ಚುನಾವಣೆ ಸಂದರ್ಭದಲ್ಲಿ ಬಳಸಿಕೊಂಡಿದ್ದಾರೆ ಅಂತ ಹೇಳಿ ಆರೋಪ ಎಂ.ಬಿ. ಪಾಟೀಲ್ರ ಮೇಲೆ ಇದೆ. ಅಕ್ರಮವಾದಂತಹ ಭೂ ಕಬಳಿಕೆಯನ್ನ ಬೆಳಗಾವಿಯ ಪ್ರಭಾವಿ ಸಚಿವರು ಒಬ್ರು ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಪೇಪರ್ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಕೆಲವೇ ದಿನಗಳಲ್ಲಿ ಭೂ ಕಬಳಿಕೆಯನ್ನ ಮಾಡಿರುವಂತಹ ಬೆಳಗಾವಿಯ ಸಚಿವರು ಬೆಳಕಿಗೆ ಬರೋರಿದ್ದಾರೆ. ಹಾಲಿ ಸಚಿವರಲ್ಲಿ ಒಬ್ಬರು ಅಕ್ರಮವಾಗಿ ಭೂ ಕಬಳಿಕೆಯನ್ನ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ನಮಗೆ ಲಭ್ಯ ಆಗಿದೆ. ಪತ್ರಿಕೆಗಳು ಕಲೆಕ್ಟ್ ಆಗ್ತಾ ಇದ್ದಾರೆ. ಸ್ವಲ್ಪ ದಿನದಲ್ಲೇ ಅದನ್ನ ಬಹಿರಂಗಪಡಿಸ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಸಚಿವರು, ಎಲ್ಲ ಇಲಾಖೆ ಒಂದಲ್ಲ ಒಂದು ಹಗರಣದಲ್ಲಿ ತುಂಬಿ ತುಳುಕ್ತಾ ಇದೆ. ರಾಜ್ಯದ ರೈತರು, ಮಹಿಳೆಯರು, ದಲಿತರು, ಯುವಕರು ಇವರನ್ನ ಸಂಪೂರ್ಣವಾಗಿ ಈ ಸರ್ಕಾರ ನಿರ್ಲಕ್ಷ್ಯ ಮಾಡಿದೆ. ಹಾಗಾಗಿ ತಕ್ಷಣಕ್ಕೆ ಈ ಸರ್ಕಾರ ತೊಲಗಬೇಕು ಅಂತ ಹೇಳಿ ಇಡೀ ರಾಜ್ಯದ ಜನ ಅದನ್ನ ಬಯಸ್ತಾ ಇದ್ದಾರೆ. ಭಾರತೀಯ ಜನತಾ ಪಕ್ಷ ಕೂಡ ಆರೋಪಿತ ಕಳಂಕಿತ ಮುಖ್ಯಮಂತ್ರಿ ಈ ರಾಜ್ಯದಲ್ಲಿ ಮುಂದುವರಿಬಾರದು ಅನ್ನುವಂತಹ ಹೋರಾಟವನ್ನು ತೀವ್ರವಾಗಿ ತೆಗೆದುಕೊಳ್ಳ. ಸಿಎಂ ಸಿದ್ದರಾಮಯ್ಯ ಅವರು ಬಿಜೆಪಿ ಆರೋಪಗಳು ಬಂದವು, ಸಾವಿತಾರು ಲಿಂಕ್ ಮಾಡ್ತಿದ್ದಾರೆ. ಆರೋಪ ಇದಷ್ಟೇ ಅಪರಾಧ ಅಂತಾರೆ. ಸ್ವತಃ ಸಿದ್ದರಾಮಯ್ಯನವರ ಹಿಂದಿನ ವಿಡಿಯೋಗಳನ್ನ ನೀವು ನೋಡಿರ್ತೀರಿ ಸರ್. ಭಾರತೀಯ ಜನತಾ ಪಕ್ಷ ಮೊದಲ ದಿನದಿಂದ ಮೈಸೂರು ಚಲೋ ಅನ್ನುವಂತಹ ಹೋರಾಟವನ್ನ ಕೈಗೆತ್ತಿಕೊಂಡು ಕರ್ನಾಟಕದ ಇತಿಹಾಸದಲ್ಲಿಯೇ ಹೋರಾಟ ಮಾಡುವಂಥದ್ದು, ಪ್ರತಿಭಟಿಸುವಂಥದ್ದು ಪ್ರತಿಪಕ್ಷದ ಹಕ್ಕು. ಆ ಹೋರಾಟವನ್ನ ಹತ್ತಿಕ್ಕುವಂತಹ ನಿಟ್ಟಿನಲ್ಲಿ ಎಲ್ಲಿ ಮೈಸೂರು ಚಲೋ ರ್ಯಾಲಿ ಪ್ರಾರಂಭ ಆಗಬೇಕಿತ್ತು ಅಲ್ಲಿನೇ ಅರೆಸ್ಟ್ ಅನ್ನ ಮಾಡುವಂತದ್ದನ್ನ ನೀವು ನೋಡಿದ್ರಿ. ಆರ್ ಅಶೋಕ್ ಅವರು ಟೆಂಪೋದಲ್ಲಿ ಯಾವುದೋ ಇದರಲ್ಲಿ ತಮ್ಮನ್ನ ತಾವು ಮರೆ ಮಾಡಿಕೊಂಡು ಮೈಸೂರಿಗೆ ಹೋಗ್ಬೇಕಾಯ್ತು ಸರ್ಕಾರ. ಎರಡನೇದು, ಗಾಂಧಿ ಪ್ರತಿಮೆಯ ಒಂದೇ ಹೋರಾಟವನ್ನ ಕೈಗೆತ್ತಿಕೊಂಡು. ಮೂರನೇದು, ಒಂದು ಪ್ರತಿಪಕ್ಷವಾಗಿ ಮೂಢಾ ಹಗರಣವನ್ನ ಸದನದಲ್ಲಿ ಎತ್ಕೊಳ್ತೀವಿ ಅಂತ ಹೇಳಿ ಇದ್ದಾಗ ಒಂದು ದಿನ ಮುಂಚಿತವಾಗಿ ದೇಸಾಯಿ ಆಯೋಗವನ್ನ ಮುಖ್ಯಮಂತ್ರಿಗಳು ಮಾಡಿ ಆಯೋಗ ರಚನೆ ಆಗಿದೆ, ಅದಕ್ಕೆ ಚರ್ಚೆ ಮಾಡಬಾರದು ಅಂತ ಹೇಳಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚರ್ಚೆಗೆ ಎಲ್ಲಿ ಮುಕ್ತ ಅವಕಾಶವನ್ನು ಕೊಡಬೇಕಿತ್ತೋ ಅಲ್ಲೇ ಚರ್ಚೆಯನ್ನ ಮೊಟಕುಗೊಳಿಸಿ ಅಧಿವೇಶನವನ್ನೇ ಮೊಟಕು ಮಾಡಿದ್ರು. ಆ ನಂತರ ಮೊನ್ನೆ ವಿಜೇಂದ್ರ ಅವರ ನಾಯಕತ್ವದಲ್ಲಿ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದೆ. ಇಷ್ಟೆಲ್ಲ ಹೋರಾಟ ಮಾಡಿದ್ದರ ಫಲ ಇವತ್ತು ಮುಖ್ಯಮಂತ್ರಿಗಳನ್ನ ಸೈಡಿಗೆ ಸರಿಸಬೇಕು ಅಂತ ಹೇಳಿ ಬಿಜೆಪಿ ಅಲ್ಲ, ಕಾಂಗ್ರೆಸ್ನವರೇ ಒಳಗೊಳಗೆ ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ. ಸರ್, ಸದನದಲ್ಲಿ ವಾಲ್ಮೀಕಿ ಹಗರಣದ ಬಗ್ಗೆ ಹೋರಾಟವನ್ನ ಪ್ರಾರಂಭ ಮಾಡಿದ್ವಿ. ಅದಕ್ಕೆ ಮುಂಚೆನೆ ಚಿತ್ರದುರ್ಗದಲ್ಲಿ ಹೋರಾಟವನ್ನ ಮಾಡಿದ್ವಿ. ಸದನ ಪ್ರಾರಂಭ ಆಗೋದಕ್ಕೆ ಮುಂಚೆನೆ ನಾಗೇಂದ್ರ ಅವರ ರಾಜೀನಾಮೆಯನ್ನ ಪಡೆಯೋದರಲ್ಲಿ ಯಶಸ್ವಿ ಆದ್ವಿ. ಆ ನಂತರದಲ್ಲಿ ಈಗ 2 ಲೋಕಸಭೆ ಅಭ್ಯರ್ಥಿಗಳ ಆಯ್ಕೆಯನ್ನ ಅಸಿಂಧುಗೊಳಿಸಬೇಕು ಅಂತ ಹೇಳಿ, ಯಾಕೆಂದ್ರೆ ಇಡಿನೇ ನೇರವಾಗಿ ಹೇಳಿದೆ ಈ ಹಣ ಅಕ್ರಮವಾಗಿ ಚುನಾವಣೆಗೆ ಬಳಕೆಯಾಗಿದೆ. ಅದಕ್ಕಾಗಿ ಹೋರಾಟವನ್ನು ನಾವು ಚುನಾವಣಾ ಆಯೋಗದವರೆಗೆ ಹೋಗ್ತಾ ಇದ್ದೇವೆ. ಮೊನ್ನೆ ಸಂಡೂರಿನಲ್ಲಿ ಮುತ್ತಿಗೆಯನ್ನು ಹಾಕಿದ್ದೀವಿ. ಸೊ ಅಲ್ಲಿ ಗೆದ್ದಿದ್ದೀವಿ. ಈಗ ನಮಗೆ ಆಗಬೇಕಾಗಿರುವಂತದ್ದು ST ಅವರಿಗೆ
ಏನು ಇನ್ನೂ 21 ಕೋಟಿ ರಿಕವರಿ ಮಾಡಬೇಕಿತ್ತು, ರಿಕವರಿ ಮಾಡೋದ್ರಲ್ಲಿ ನೀವು ಸೋತಿದ್ದೀರಿ. ಹಾಗಾಗಿ ಬೇರೆ ಹಣವನ್ನ ತೆಗೆದು ಅಲ್ಲಿಗೆ ಬಿಡುಗಡೆ ಮಾಡಬೇಕು ಅನ್ನುವಂತಹ ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ನಾವು ಕೇಂದ್ರ ಚುನಾವಣಾ ಆಯೋಗದವರೆಗೆ ಹೋಗ್ತಾ ಇದ್ದೇವೆ. ಅಷ್ಟು ತೀವ್ರವಾದಂತಹ ಹೋರಾಟವನ್ನು ಬಿಜೆಪಿ ಮಾಡಿದೆ. ತಪ್ಪು ಯಾರು ಮಾಡಿದ್ರು ತಪ್ಪೆ, ಆದ್ರೆ ಆರ್ ಅಶೋಕ್ ಅವರು ಯಾವುದೇ ತಪ್ಪನ್ನ ಮಾಡಿಲ್ಲ. ಇವರ ಹತ್ರನೇ ತನಿಖಾ ಸಂಸ್ಥೆಗಳು ಈಗಲೂ ಇದಾವೆ. 2013ರಿಂದ 18 ಸರ್ಕಾರವನ್ನು ನಡೆಸಿದವರು ಯಾರು? ಇದು ಬ್ಲಾಕ್ ಮೇಲ್ ತಂತ್ರ ಅಲ್ಲದೆ ಇನ್ನೇನು. 2013ರಿಂದ 18ರವರೆಗೆ ನೀವು ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಕೂತು ಈಗ ಅದನ್ನ ಎತ್ತಿರಿ ಅಂದ್ರೆ ನಿಮ್ಮ ಬ್ಲಾಕ್ ಮೇಲ್ ತಂತ್ರ. ಇದಕ್ಕೆ ಹೆದರೋದಿಲ್ಲ. ನೀವು ಡೈವರ್ಷನ್ ಟ್ಯಾಕ್ಟಿಕ್ಸ್ ಆಗಿ ಅಂದ್ರೆ ಗಮನವನ್ನ ಬೇರೆ ಕಡೆ ಸೆಳೆದು ಕಳ್ಳತನ ಮಾಡ್ತಾನಲ್ಲ, ಆ ರೀತಿ ನಿಮ್ಮ ತಪ್ಪನ್ನ ಮುಚ್ಚಿಟ್ಕೊಳ್ಳಿಕ್ಕೆ ಇನ್ನೊಂದು ಪ್ರಕರಣದ ಡೈವರ್ಷನ್ ಟ್ಯಾಕ್ಟಿಕ್ಸ್ ಗೆ ಬಿಜೆಪಿ ಯಾವತ್ತೂ ಶರಣಾಗೋದಿಲ್ಲ. ನಿಮ್ಮ ಹತ್ರ ಅಧಿಕಾರ ಇದ್ದಾಗ ನೀವು ಅದನ್ನ ಮಾಡಿ. ನಿಮ್ಮ ನಾಯಕರನ್ನ ಒಪ್ಕೊಳ್ತಾರೆ, ನಿಮ್ಮ ಶಾಸಕರೇ ಒಪ್ಕೊಳ್ತಾರೆ. ನಮ್ಮ ಅಲ್ಲ ಬಿಜೆಪಿ ಒಪ್ಕೊಳ್ತಾರೆ, ನಿಮ್ಮ ಶಾಸಕರು ಅಲ್ಲ ಡೈರೆಕ್ಟ್ ಆಗಿ ಹೇಳ್ತಾರೆ. ವಿಜಯೇಂದ್ರ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರನ್ನ ಹಿಂದೂ ಒಪ್ಪಿಲ್ಲ, ಈಗ ಒಪ್ಪಿಲ್ಲ ಅಂತೇಳಿ. ನೋಡಿ, ಭಾರತೀಯ ಜನತಾ ಪಕ್ಷದಲ್ಲಿ ಅಶಿಸ್ತನ್ನ ಯಾವ ಕಾರಣಕ್ಕೂ ಸಹಿಸ್ತಾ ಇದೀರಿ ಅಂತ ಹೇಳಿ ಅಶಿಸ್ತು ಮಾಡೋ ನಾಯಕರ ಅನಿವಾರ್ಯ ಹೇಳ್ತಾ ಇದ್ದೀವಿ. ಒಂದು, ಯಾವ ಚರ್ಚೆಗಳು ಏನೇ ಇದ್ರೂ ಕೂಡ ಅದು ವರಿಷ್ಠರ ಮುಂದೆ ಅವರು ಚರ್ಚೆ ಮಾಡಲಿಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಅವಕಾಶ ಇದೆ. ಮಾನ್ಯ ವಿಜಯೇಂದ್ರ ಅವರನ್ನ ರಾಷ್ಟ್ರೀಯ ನಾಯಕರು ಹೈಕಮಾಂಡ್ ಆಯ್ಕೆ ಮಾಡಿದ್ದಾರೆ. ಅವರ ನಾಯಕತ್ವದಲ್ಲಿ ಯಶಸ್ವಿಯಾಗಿ ಪಕ್ಷ ಮುನ್ನಡೀತಾ ಇದೆ. ಅವರ ನಾಯಕತ್ವದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿ ಹಾಕೋದ್ರಲ್ಲಿ ಬಿಜೆಪಿ ಯಶಸ್ವಿಯಾಗಿದೆ. ನಾಗೇಂದ್ರ ಅವರ ರಾಜೀನಾಮೆಯನ್ನು ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ಪಾದಯಾತ್ರೆಯನ್ನ ಮಾಡೋದ್ರಲ್ಲಿ ಯಶಸ್ವಿಯಾಗಿದೆ. ಸ್ವತಃ ಮುಖ್ಯಮಂತ್ರಿಗಳ ಮೇಲೆ ಆರೋಪ ಬಂದು ಸ್ವತಃ ಕಾಂಗ್ರೆಸ್ನವರೇ ಯಾರೊಬ್ಬರು ಕೂಡ ಕಾಂಗ್ರೆಸ್ಗೆ ಅನಿವಾರ್ಯ ಅಲ್ಲ ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳುವ ಮಟ್ಟಕ್ಕೆ ಬಂದಿದೆ. ಹಾಗಾಗಿ ಭಾರತೀಯ ಜನತಾ ಪಕ್ಷದಲ್ಲಿ ಒಂದು ಸಾರಿ ನಾಯಕತ್ವದ ಆಯ್ಕೆ ಆಗುವಂತದ್ದು ರಾಷ್ಟ್ರೀಯ ನಾಯಕರಿಂದ ಆಗುತ್ತೆ. ರಾಷ್ಟ್ರೀಯ ನಾಯಕರು ಮಾಡಿರುವಂತಹ ಆಯ್ಕೆಯನ್ನ ಯಾರು ಕೂಡ ಪ್ರಶ್ನೆ ಮಾಡಬಾರದು. ಅದರ ಎಲ್ಲರೂ ವರಿಷ್ಠ ಅನ್ನಿಸ್ತಾರೆ. ನೋಡಿ, ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅದು ನನಗೆ ಗೊತ್ತಿಲ್ಲ. ಬಟ್ ಪಕ್ಷದ ವರಿಷ್ಠರು ಪ್ರತಿಯೊಬ್ಬರ ಜೊತೆಗೆ ಕರೆದು ಮಾತನಾಡುವಂತಹ ಒಂದು ಸಿದ್ಧತೆ ಒಂದು ಹಂತದಲ್ಲಿ ಆಗಿದೆ. ಮುಂದಿನ ದಿನಗಳಲ್ಲಿ ಆ ಒಂದು ಚರ್ಚೆ ಆದ ನಂತರದಲ್ಲಿ ಪಕ್ಷದ ಘನತೆಗೆ ಧಕ್ಕೆ ತರುವಂತಹ ಚಟುವಟಿಕೆ ಅದು ಯಾರಿಂದನೇ ಆದ್ರೂ ಕೂಡ ಅದನ್ನು ಗಂಭೀರವಾಗಿ ಅಲ್ಲ, ಭಾರತೀಯ ಜನತಾ ಪಕ್ಷ ರಾಜ್ಯ ಘಟಕವಾಗಿ ಪಕ್ಷದ ಶಿಸ್ತಿಗೆ ಸಂಘಟನೆಗೆ ಧಕ್ಕೆ ಬರುವಂತಹ ಯಾವುದೇ ಚಟುವಟಿಕೆಗಳು ಆದ್ರೂ ಕೂಡ ರಾಜ್ಯ ಘಟಕ ತಕ್ಷಣ ವರಿಷ್ಠ ಗಮನಕ್ಕೆ ಅದನ್ನು ತರುವಂತಹ ಪ್ರಯತ್ನ ಹೇಳ್ತಾರೆ. ಡಿ.ಕೆ. ಶಿವಕುಮಾರ್ ಅವರನ್ನು ಸಿಎಂ ಮಾಡಕ್ಕೆ ವಿಜೇಂದ್ರ ಅವರು ಹೋರಾಟ ಮಾಡಿದ್ದಾರೆ ಅಂತ ಹೇಳಿ ಒಂದು ಯತ್ನಾಳ್ ಅವರ ಹೇಳಿಕೆ, ಅದು ಅವರ ವೈಯಕ್ತಿಕವಾದಂತಹ ಹೇಳಿಕೆ. ಎರಡನೇದು, ಅವರ ಹೇಳಿಕೆಯಿಂದ ಪಕ್ಷದ ವರಿಷ್ಠರಿಗೆ ಮತ್ತು ಪಕ್ಷ ಸಂಘಟನೆಗೆ ಮುಜುಗರ ಆಗುವಂತಹ ಇದು ಇದ್ದಾಗ ತಕ್ಷಣ ವರಿಷ್ಠರಿಗೆ ಗಮನಕ್ಕೆ ತರುವಂತಹ ವರದಿಯನ್ನು ಸಲ್ಲಿಸುವಂತಹ ಕೆಲಸವನ್ನ ರಾಜ್ಯ ಘಟಕ ಮಾಡುತ್ತೆ. ನೀವು ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಟೀಕೆ ಮಾಡಿದ್ರೆ, ಹರಿಯಾಣದಲ್ಲಿ ನೀವೇ ಭರವಸೆ ಕೊಟ್ಟಿದ್ರೆ 2100 ರೂಪಾಯಿ ಕೊಡ್ತೀವಿ ಅಂತ. ಇದು ದ್ವಿಮುಖ ನೀತಿ ಅಲ್ವಾ ನಿಮ್ದು? ಒಂದು ರಾಜ್ಯದ ಆರ್ಥಿಕ ಶಿಸ್ತನ್ನ ಕಾಪಾಡಿಕೊಳ್ಳುವಂತಹ ಬದ್ಧತೆಯನ್ನ ಎಲ್ಲ ಪಕ್ಷಗಳು ವಹಿಸಿಕೊಳ್ಳಬೇಕು, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ನರೇಂದ್ರ ಮೋದಿ ಅವರು ಜಾರಿಗೆ ತಂದಿರುವಂತಹ ಎಲ್ಲಾ ಯೋಜನೆಗಳು, ಬೇಟಿ ಬಚಾವೋ ಬೇಟಿ ಪಢಾವೋದಿಂದ ಹಿಡಿದು ಜನ್ಧನ್ ಖಾತೆ, ಸಂಪನ್ಮೂಲವನ್ನ ವೃದ್ಧಿಗೊಳಿಸುವಂತಹ ಯೋಜನೆಗಳೇ. ಹಾಗಾಗಿ ಅಲ್ಲಿಯೂ ಕೂಡ ಸಂಪನ್ಮೂಲವನ್ನ ವೃದ್ಧಿಗೊಳಿಸೋದ್ರಲ್ಲಿ ಜನಸಮೂಹವನ್ನ ತೊಡಗಿಸಿಕೊಳ್ಳುವಂತಹ ಯೋಜನೆಯನ್ನೇ ರೂಪಿಸ್ತೇವೆ ಹೊರತಾಗಿ ಈ ರೀತಿ ರಾಜ್ಯ ಸರ್ಕಾರದ ರೀತಿ ಅವರ ಕಡೆಯಿಂದ ಕಿತ್ತು ಇವರಿಗೆ ಕೊಡುವಂತದ್ದನ್ನ ಮಾಡೋದಿಲ್ಲ. ನಾವು
ಅವರಿಗೆ ಪ್ರತಿ ತಿಂಗಳು ಅಷ್ಟು ಹಣವನ್ನ ಸಂಪನ್ಮೂಲ ವೃದ್ಧಿಗೊಳಿಸುವ ಮೂಲಕ ಯಾವ ರೀತಿ ಕೊಡಬಹುದು, ಅದು ಬಿಜೆಪಿಯ ಮುಂದೆ ಇರುವಂತಹ ಆಲೋಚನೆ. ಇದು ಕಾಂಗ್ರೆಸ್ಗೆ ಮತ್ತೆ ಬಿಜೆಪಿಗೆ ಇರುವಂತಹ ಬಹಳ ದೊಡ್ಡ ವ್ಯತ್ಯಾಸ. ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಿಟರ್ನ್ ಅಂತ ಮಾತಾಡಬಾರ್ದು ಅಂತ ಜಿಲ್ಲೆ ಇಬ್ಬರು ಸಚಿವರಲ್ಲಿ ಯಾರಾದರೂ ಭೂಕಬಳಿಕೆ ಮಾಡಿದ್ದಾರೆ ಅಂತ ದಾಖಲೆ ಸಂಗ್ರಹ ಮಾಡ್ತಾರೆ. ಯಾರು ದಾಖಲೆ ಸಂಗ್ರಹ ಮಾಡಿ ಮುಂದೊಂದು ಮಾತಾಡಬಹುದು. ನಿಮ್ಮ ಬಿಜೆಪಿ ಪಕ್ಷ ಶಾಸಕರು ನೀವು ಇದು ಬ್ಲಾಕ್ ಮೇಲ್ ತಂತ್ರಲ್ಲ ನೀವು? ಭೂ ಕಬಳಿಕೆ ಆರೋಪ ಇದೆ. ಸೊ ಇದು ಬರೇ ಪೊಲಿಟಿಕಲ್ ಭಾರತೀಯ ಜನತಾ ಪಕ್ಷದ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇರುವಂತಹ ವ್ಯಕ್ತಿಯಾಗಿ ಹೇಳ್ತಾ ಇದ್ದೀನಿ, ಮಾಹಿತಿಗಳನ್ನ ಕಲೆಕ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ದಿನದಲ್ಲಿಯೇ ನಿಮ್ಮ ಮುಂದೆ ದಾಖಲೆಗಳ ಜೊತೆಗೆ ಮುಂದೆ ಬರ್ತದೆ. ಯಾರು ಸಚಿವರು? ಯಾರು ಅದೇ ನಾವು ಪರೋಕ್ಷವಾಗಿ ಅವರು ಎಚ್ಚರಿಸಿದವರಿಗೆ. ನಾವು ಪೂರ್ಣವಾದಂತಹ ಅಧ್ಯಯನ ಮತ್ತೆ ಲೀಗಲ್ ಸೆಲ್ ಒಪಿನಿಯನ್ ಇಲ್ಲದೆ ಅಧಿಕೃತ ಪಕ್ಷ ಬಿಡುಗಡೆ ಮಾಡುವುದಿಲ್ಲ. ಬಟ್ ಮೇಲ್ನೋಟಕ್ಕೆ ಇಷ್ಟು ಬಂದಿದೆ, ಪ್ರೈಮಾ ಫೇಸಿ ಇಷ್ಟಿದೆ, ತಕ್ಷಣದಲ್ಲಿ ಬಿಡುಗಡೆ ಮಾಡುವುದಿಲ್ಲ. ಎಷ್ಟು ಎಕರೆ ಇಲ್ಲಿ? ಅದನ್ನೇ ಹೇಳ್ತೇವೆ, ಕಾದ್ ನೋಡಿ. ಸುದ್ದಿಗೋಷ್ಠಿ ಆಲೋಚನೆ ಮಾಡಬೇಕಾಗಿತ್ತು. ಅದನ್ನೇ ಇನ್ನೊಂದು ದಾಖಲೆ ಬಿಡುಗಡೆ ಮಾಡೋ ಸಂಬಂಧ ಅಥವಾ ಈಗ ಸುದ್ದಿಗೋಷ್ಠಿ ರೀಸನ್ ಸರ್, ಈಗ ಕಳಂಕಿತ ಮುಖ್ಯಮಂತ್ರಿಗಳು ಕಾನೂನಿನ ತನಿಖೆಯನ್ನ ಎದುರಿಸ್ತಾ ಇದ್ದಾರೆ. ಸೊ ಅದರೊಟ್ಟಿಗೆ ಪಕ್ಷ ಹೋರಾಟಗಳನ್ನ ಕೈಗೊಳ್ತಾ ಇದೆ. ಮುಂದಿನ ಹಂತದಲ್ಲಿ ಒಂದೊಂದೇ ದಾಖಲೆಗಳು ಒಂದು ಕಾಲದಲ್ಲಿ ಪೊಲೀಸ್ ಆಫೀಸರ್ ಆರೋಪ ಮಾಡಿದಾದ್ಮೇಲೆ ಅವ್ರ ನಾನೇ ಹೇಳ್ತೀನಿ, ನಾನು ಮುಂದಾದ್ರೂ ಹೇಳಲ್ಲ ಅಂತ ಇಲ್ಲ. ಯಾಕಂದ್ರೆ ಅಲ್ಲ, ದಾಖಲೆಗಳು ಪೂರ್ಣವಾಗಿ ಈಗ ಒಂದು 70% ದಾಖಲೆಗಳು ನನ್ನ ಕೈಗೆ ಸೇರಿದ್ದಾರೆ. ಇನ್ನು 30% ದಾಖಲೆಗಳು ಬಂದಿಲ್ಲ. ಇಲ್ಲ, ನಾನೇ ಬರ್ತೀನಿ, ನಾನೇ ಹೇಳ್ತೀನಿ, ನಾನೇ ಹೇಳೋದು. ಎಚ್ಚರಿಸ್ತಾ ಇದ್ದೀರಾ, ಸರಿ ಮಾಡ್ಕೊಂಡ್ರೆ ಅಂತ ಹಂಗೇನಾದ್ರು ಉದ್ದೇಶ ಇದೆ? ಇಲ್ಲ, ನನ್ನ ಹತ್ರ ಇರೋ 70% ದಾಖಲೆಗಳು ಏನು ಚೇಂಜ್ ಆಗಲ್ಲ. ಕ್ಷೇತ್ರದ ವಿಚಿತ್ರ ಸರ್ ರಾಜಕೀಯ. ನಿಮ್ಮ ಕ್ಷೇತ್ರದ ರಾಜಕೀಯ ವಿಚಿತ್ರ ಇಲ್ಲ. ಬಿಜೆಪಿ ಕಾಂಗ್ರೆಸ್ ಯಾರು ಕಾಂಗ್ರೆಸ್ ಹೇಳ್ತಾರಲ್ಲ. ಈ ಪುತ್ತೂರಿಗೆ ಎಲ್ಲರಿಗೂ ಯಾರ್ಯಾರ ಮೇಲೆ ಆಕ್ರೋಶ ಇತ್ತು, ಯಾರ್ಯಾರ ಮೇಲೆ ಪ್ರೀತಿ ಇತ್ತು ಒಂದು ಅರ್ಥ ಆಗ್ತಲ್ಲ. ಕುಡಚಿ ಮತಕ್ಷೇತ್ರದ ಜನ ಅಭಿವೃದ್ಧಿಯನ್ನ 10 ವರ್ಷಗಳವರೆಗೆ ನೋಡಿದ್ರು. ಚುನಾವಣೆ ನಡೆದ 1.5 ವರ್ಷದಲ್ಲಿ ₹1 ಅಭಿವೃದ್ಧಿ ಕೂಡ ಕುಡಚಿಯಲ್ಲಿ ಆಗಿಲ್ಲ. ಧನ್ಯವಾದಗಳು.